ನಮಸ್ಕಾರ ರೀ ಯು ಕೆ ಮಂದಿಗೆ ವೆಲ್ಕಮ್ ಟು ಲಕ್ಷ್ಮಣ್ ಕವನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ ಒಳಗೆ ನಾ ಡೈಲಿ ನನ್ನ ಒಂದು ವ್ಲಾಗ್ ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಎಲ್ಲರೂ ನೋಡಿರಿ, ಹಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ದಿನ ಹಾಕುವಂಥ ಕಂಟೆಂಟ್ ಈ ಚಾನಲ್ ಒಳಗೆ ಬರ್ತಾವೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದ್ರೆ, ನಮ್ಮ ಶುಂಠಿ ಹೊಲದಾಗ ಇವತ್ತು ಕೆಲಸ ಐತಿ. ಏನಪ್ಪ ಕೆಲಸ ಅಂತಂದ್ರೆ ಎಲ್ಲ ಮುಗ್ದೈತಿ ಅದ್ರ ಕತಿ, ಎಲ್ಲ ಬಂದು ನಿಂತೈತಿ. ಅದೀಗ ಇನ್ನೂ ನಾವು ರೇಟ್ ಬಂದಿಲ್ಲ ಅಂತೇಳಿ ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇಟ್ಕೊಂಡು ಕೊಡ್ತೀವಿ. ಈಗ ನಾ ಮಾಡುವಂಥ ಕೆಲಸ ಯಾವುದಕ್ಕೆ ಪ್ರಯೋಜನ ಆಗ್ತೈತಿಪ್ಪ ಅಂತ ಮೊದಲ ಹೇಳ್ಕೊಂಬಿಡ್ತೀನಿ ರೀ. ಇದು ನಾ ಮಾಡುವಂಥ ಕೆಲಸ ಯಾವುದಪ್ಪ ಅಂತಂದ್ರೆ, ಈಗ ನಾವು ಶುಂಠಿ ಹಾಕಿರ್ತೀವಿ, ಬಂದಿರ್ತೈತಿ, ಇನ್ನೇನು ಕಿತ್ತು ಕೊಡ್ಬೇಕು ಅನ್ನೋಷ್ಟ್ರೊಳಗೆ ನಮ್ಗೆ ರೇಟ್ ಸಿಕ್ಕಿರೋಂಗಿಲ್ಲ. ನಾವು ರೇಟ್ ಸಿಗೋವರೆಗೂ ಇಡಬೇಕಪ್ಪ ಅಂತಂದ್ರೆ, ಈಗ ನಾವು ಈ ರೀತಿ ಮಾಡಿಟ್ರೆ ನಮಗೆ ರೇಟ್ ಬಂದಾಗ ಕೊಡ್ಬೋದು, ಏನೂ ಆಗಂಗಿಲ್ಲ. ಶುಂಠಿಗಂತೂ ಏನು ಆಗಂಗಿಲ್ಲ. ಯಾವ ರೀತಿ ಮಾಡ್ಬೇಕೈತಿ ಹೇಳ್ಕೊಂಡು ಬಂದುಬಿಡ್ತೀನಿ ಬರ್ರಿ ನಿಮ್ಗೊಂದು ಸಾರಿ. ಇದು ಶುಂಠಿ ಮಡಿ ರೀ. ಇದು ಶುಂಠಿ ಮಡಿಯನ್ನು ಇಲ್ಲಿ ಖಾಲಿ ಹೊಡೆದಿರ್ತೀವಲ್ಲ, ಈ ಖಾಲಿದೊಳಗೆ ಬಿದ್ದಿರ್ತಕ್ಕಂಥ ಮಣ್ಣನ್ನು ತೆಗೆದು ಈ ಶುಂಠಿ ಮಡಿ ಮೇಲೆ ಹಾಕಬೇಕು. ಮೊದಲನೇದಾಗಿ ಶುಂಠಿಯ ಸೊಪ್ಪು ಏನು ಬಿದ್ದಿರ್ತೈತಲ್ಲ, ಆ ಸೊಪ್ಪು ತೆಗೆದು ಮಡಿ ಮೇಲೆ ಹಾಕಬೇಕು. ಆ ಸೊಪ್ಪು ಮೇಲೆ ಮತ್ತೆ ಮಣ್ಣು ಹಾಕಬೇಕು. ಅಂದಾಗ ಮಾತ್ರ ನಾವು ರೇಟ್ ಬಂದಾಗ ಕೊಡಬಹುದು. ಅಲ್ಲಿವರೆಗೂ ನಾವು ಈ ರೀತಿ ಮಾಡಿದರೆ ಶುಂಠಿಗೆ ಏನೇನೂ ಆಗಂಗಿಲ್ಲ. ಬರ್ರಿ ಕೆಲಸ ಮಾಡೋಣ್ರಿ, ಲೆಟ್ಸ್ ಗೋ. ದುಡಿಬೇಕ ಅವನ ದುಡಿಲಿಲ್ಲ ಅಂದ್ರೆ ಏನಿಲ್ಲ ಜೀವನದಾಗ. ದೊಡ್ಡದ ಸಾಯ್ಬೇಕ ರೈತರ ಮಕ್ಕಳಾಗಿ ಹುಟ್ಟಿದ ಮೇಲೆ. ಚಟ್ಟ ಕಟ್ಟಿಬಿಡ್ತಾನೆ ಹಂಗ ನಿನ್ನ ಕೆಲಸನ. ರೈತರ ಮಕ್ಕಳಿಗೆ ಯಾವುದೂ ಕಮ್ಮಿ ಇಲ್ರಿ, ಹೇಳೋದು ಕೇಳ್ರಿ. ರೈತರ ಮಕ್ಕಳು ಬಹಳ ವಾಂಡ. ರೈತನ ಮಗ ನನ್ನ ಹುಡುಗ ಹಾಕ್ಯನ ಬರ್ಕೊಲ್ಲ ಹೆಗಲಾಗ. ಗಟ್ಟಿ ಗುಂಡಿಗೆ ಬೇಕು ದೋಸ್ತ್. ಈ ಕೆಲಸ ಮಾಡಕ್ಕೆ ಗಟ್ಟಿ ಗುಂಡಿಗೆ ಬೇಕು. ಗಟ್ಟಿ ಗುಂಡಿಗೆ ಇಲ್ಲ ಅಂದ್ರೆ ಏನು ನಡೆಯಂಗಿಲ್ಲ ಇಲ್ಲಿ ಆಟ. ದುಡಿಬೇಕು ಜೀವನದಾಗ, ಏನಿಲ್ಲ ದುಡಿದ್ರೆ ದುನಿಯಾ ನೋಡ್ರಿ. ಕಷ್ಟ ಭಾಳ ಐತಿ. ಆದರೂ ರೈತಗೆ ಎಲ್ಲ ಎದುರಿಸ್ಕೊಂಡು ಹೋಗ್ಬೇಕಷ್ಟೆ.